ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಸದಸ್ಯರಿಗೆ ನೀಡಲಾಗಿದೆ. ಓಕೆ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕೊಡೋದ್ರಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ತೋರಿಸ್ತದೆ ಮೇಲ್ನೋಟಕ್ಕೆ. ಆದರೆ ಬದ್ಧತೆ ಇಟ್ಕೊಂಡು ಅವರೊಂದು ಮಾತನ್ನು ಹೇಳಬೇಕಾಗತ್ತೆ. ಮಾನ್ಯ ಸಚಿವರ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಅವರು ಅಲ್ಪಸಂಖ್ಯಾತರ ಇಲಾಖೆ ಸಚಿವರಾದ ಮೇಲೆ ಅಲ್ಪಸಂಖ್ಯಾತರಿಗೆ ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ತಕ್ಕಂಥ ಅವ್ರೇನು ಹೇಳಿದ್ದಾರೆ ಅಂದರೆ, ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ, ಮಾಡತಕ್ಕಂಥದ್ರಲ್ಲಿ ನಾವು ಪೂರಕವಾಗಿದ್ದೀವಿ ಅಂತಕ್ಕಂಥದ್ದು ಒಂದು ಮಾತು ಹೇಳಿದ್ದಾರೆ. ಅಧ್ಯಕ್ಷರೇ, ನಿಮಗೊಂದು ವಿಷಯ ನಾನು ಹೇಳಕ್ಕೆ ಬಯಸ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷದ ಚಿನ್ನ ಹಸ್ತ ಇದೆ. ಹಸ್ತ ಯಾರು ಕೊಟ್ಟರು? ದಿವಂಗತ ಇಂದಿರಾ ಗಾಂಧಿ ಅವರು. ಈಗ ಪ್ರಶ್ನೆ ಏನು? ಅದಕ್ಕೆ ಬರ್ತಾ ಇದೆ. ಡೈರೆಕ್ಟ್ ಬನ್ನಿ, ಬರ್ತೀನಿ. ಅದಕ್ಕೆ ಬರ್ತೀನಿ. ಒಂದು ಸ್ವಲ್ಪ ಸಮಾಧಾನ ಇರ್ರಿ. ಪ್ರಶ್ನೆ ಅಂತಾರಲ್ಲ, ಬೇಗ ಬೇಗ ಮುಗಿಸ್ಬೇಕಲ್ಲ. ಒಂದು ಸ್ವಲ್ಪ ನಿಮ್ಮ ಗಮನಕ್ಕೆ ಗೊತ್ತಿರಲಿ ಅಂತ ಹೇಳಕತ್ತೀನಿ. ಯಾಕೆ ಈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಹೇಳ್ತಾ ಇದ್ದೆ. ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಮಹಾಮುನಿಗಳಾಗಿರ್ತಕ್ಕಂಥ ವಿದ್ಯಾನಂದ ಮಹಾರಾಜರು ದಿಲ್ಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆದ ಬಗ್ಗೆ ವ್ಯಾಜ್ಯ ಪ್ರಾರಂಭ ಆಗುತ್ತೆ. ಆ ವ್ಯಾಜ್ಯ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಆ ಮಹಾಮುನಿಗಳ ಹತ್ರ ಹೋಗ್ತಾರೆ ದಿವಂಗತ ಇಂದಿರಾ ಗಾಂಧೀಜಿಯವರು. ಅವಾಗ ಅವ್ರೇನು ಹೇಳ್ತಾರೆ, ಹಸು ಮತ್ತು ಕರು ಏನಿದೆ ಅದನ್ನು ಬಿಟ್ಬಿಡು, ನಿನಗೆ ಹಸ್ತದ ಚಿನ್ನ ಕೊಡ್ತೀನಿ, ಈ ಚಿನ್ನವನ್ನು ತಗೊಂಡು ಹೋಗಿ ನೀನು ಶುರು ಮಾಡುವ ರಾಜಕಾರಣ ಮತ್ತೆ ನೀವು ಉತ್ತಂಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ. ಆ ಮಹಾಮುನಿಗಳು ಇರ್ತಕ್ಕಂಥವ್ರು ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನ ಸೇಡ್ಬಾಳ್ ಗ್ರಾಮದವ್ರು. ಅವರು ಕೊಟ್ಟಿರ್ತಕ್ಕಂಥ ಚಿನ್ನ ಈ ಅಲ್ಪಸಂಖ್ಯಾತರ ಜೈನ ಸಮುದಾಯಕ್ಕೆ ಇರ್ತಕ್ಕಂಥ ಒಂದು ನೆಂಟು. ಅದ್ರಗೋಸ್ಕರ ಅಲ್ಪಸಂಖ್ಯಾತರಲ್ಲಿರ್ತಕ್ಕಂಥ ಜೈನ ಏನು ನಮ್ಮ ಕಡೆ ಇದ್ದಾರೆ, ದಿವೆಮ್ಮಗರ ಮತ್ತು ಸಿತಂಬರ ಅಂತ ಎರಡು ಬರುತ್ತೆ. ಇವರೆಲ್ಲರೂ ಕೂಡ ಸಸ್ಯಾಹಾರಿಗಳು. ಸಸ್ಯಾಹಾರಿಯದರಲ್ಲಿ ಮತ್ತು ಅದರಲ್ಲಿ ವಿಶೇಷವಾಗಿ ಸಾತ್ವಿಕ ಸಸ್ಯಾಹಾರಿಗಳು. ಇವರು ಬೆಳ್ಳುಳ್ಳಿ ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ. ಇವ್ರ ಮಕ್ಕಳೆಲ್ಲ ಹಾಸ್ಟೆಲ್ನಲ್ಲಿ ಇರ್ತಾರೆ. ಹಾಸ್ಟೆಲ್ನಲ್ಲಿ ಇದ್ದಂಥ ಸಂದರ್ಭದೊಳಗೆ ಅವರಿಗೆ ಸಾತ್ವಿಕ ಆಹಾರ ಸಿಗತಕ್ಕಂಥದ್ದು ಇವತ್ತಿನ ದಿನಮಾನದಲ್ಲಿ ಕಷ್ಟ. ಅದಕ್ಕೆ ದಯಮಾಡಿ ನೀವು ಜೈನ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ನಾನು ಸಚಿವರಿಗೆ ಯಾಕೆ ವಿನಂತಿ ಮಾಡ್ತೇನೆಂದರೆ, ಇವತ್ತೇನಾದರೆ ನೀವು ಸಚಿವರಾಗಿದ್ದರೆ, ಇವತ್ತು ಮಂತ್ರಿಗಳಾಗಿದ್ದರೆ, ಇವತ್ತು ಶಾಸಕರಾಗಿದ್ದರೆ ಹಸ್ತದ ಚಿನ್ನ, ಆ ಹಸ್ತದ ಚಿನ್ನ ಕೊಟ್ಟಿರ್ತಕ್ಕಂಥವರು ಜೈನ ಮಹಾಮುನಿಗಳು. ಅವ್ರ ಋಣ ನಮ್ಮ ಮೇಲೆ ಇರೋದ್ರಿಂದ ಆ ಋಣವನ್ನು ತೀರಿಸುಗೋಸ್ಕರ ನೀವು ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು, ಮಾನ್ಯ ಬೆಳಗಾವದಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಅವರಿಗೆ ಒಂದು ಹೋಗಿ ಭೇಟಿಯಾಗಿ ಈ ವಿಷಯವನ್ನ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿಗಳ ಮನಸ್ಸಿಗೆ ಬರುವ ನಿಟ್ಟಿನಲ್ಲಿ ಇದನ್ನು ಮನವರಿಕೆ ಮಾಡಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಇದನ್ನ ಮಾಡುವಂತದ್ರಲ್ಲಿ ನಾವು ಪೂರಕವಾಗಿ ಕ್ರಮ ತಗೋತೀವಿ ಅಂತಕ್ಕಂಥ ಮಾತನ್ನ ಅವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಿಂದ. ಸಚಿವರೇ, ಒಂದು ನಿಮಿಷ ಅಲ್ಲ, ಒಂದೇ ಒಂದು ಆ ಚಿಹ್ನೆ ಸಿಕ್ಕಿದಾಗ ನೀವು ಮತ್ತೆ ಅವರಿಬ್ರು ಆ ಪಾರ್ಟಿಲಿ ಇರಲಿಲ್ಲ. ನಾವು ಅವಾಗ ನಿಮ್ಮಲ್ಲಿದ್ದೀವಿ. ಆ ಚಿಹ್ನೆ ಸಿಗೋ ಹೊತ್ತಿನಾಗ ನಿಮ್ಮಲ್ಲಿ ಇರಲಿಲ್ಲ. ಬಾಣದ ಗುರುತದಲ್ಲಿ ನೋಡುವ. ಈಗ ಮತ್ತೆ ಯಾರು ಇಲ್ಲಿದ್ರು ಸಚಿವರು ವಿನಂತಿ ಮಾಡ್ತಾರೆ, ಇದು ನಿಮ್ಮ ಕಾಲಾವಧಿ ಒಳಗೆ ಆದಷ್ಟು ಬೇಗನೆ ಇದನ್ನು ನಿಗಮವನ್ನ ಘೋಷಣೆ ಮಾಡುವಂತದ್ದಾಗಬೇಕು ಮತ್ತು ಅದು ಆಗುವವರೆಗೆ ಪ್ರತ್ಯೇಕ ಹಾಸ್ಟೆಲ್ ಆದರೂ ಒಂದು ತೆಗೆಯುವಂತ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಅವರಿಗೆ ಒತ್ತಾಯವನ್ನು ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮಂತ್ರಿ ಆದಮೇಲೆ ಒಂದು ಸರ್ವೆನ ಮಾಡಿ ಎಲ್ಲದರಲ್ಲಿ ಏನಾಗಿದೆ ಅಂತೆ, ಜೈನ್ ಸಮಾಜ ಅಂದರೆ ಬರೀ ರಾಜಸ್ಥಾನಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ 4 ಲಕ್ಷ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಗಮನದಲ್ಲಿರೋದು. ನಾನು ಬಂದಾದಮೇಲೆ ಸರ್ವೆ ಮಾಡಿದಾದ್ಮೇಲೆ ಟೋಟಲ್ ಜೈನ್ ಸಮಾಜ 20 ಲಕ್ಷ ಜೈನ್ ಸಮಾಜ ಇದೆ. ಈ ರಾಜಸ್ಥಾನದಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗಲ್ಲಿ 4,75,000 ಜೈನ್ ಸಮಾಜ ಇದೆ. ಬೆಳಗಾಂ, ಹುಬ್ಳಿ, ಧಾರವಾಡ ಸರೌಂಡಿಂಗಲ್ಲಿ ಅವ್ರು ಕನ್ನಡ ಸ್ಪೀಕಿಂಗ್ ಜೈನ್ ಅಂತಾರೆ, ದಿಗಂಬರ್ ಜೈನ್ ಅಂತಾರೆ ಅವರು ಕನಿಷ್ಠ ಇಲ್ಲಾಂದ್ರೂ ಒಂದು 15 ಲಕ್ಷ ಜನ ಇದ್ದಾರೆ. ಈಗ ಬೆಳಗಾಂ ಕ್ಷೇತ್ರದಲ್ಲೇ ಜಾಸ್ತಿ ಇರೋದು. ಹಾಗಾಗಿ ನನ್ನ ಗಮನದಲ್ಲಿ ಬಂದಾದ್ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ಆಲ್ರೆಡಿ ಪ್ರಪೋಸಲ್ ಇಟ್ಟಿದ್ದೀನಿ. ನಾನು ಈ ಸಪರೇಟ್ ಇವ್ರು ಬೋರ್ಡ್ ಆಗ್ಬೇಕಂತ ಆದಷ್ಟು ಬೇಗ ಅದ್ ಮಾಡಕ್ ನಾವು ಪ್ರಯತ್ನ ಮಾಡ್ತೀವಿ. ನಾವು ಅದ್ರ ಜೊತೆ ಅಲ್ಲಿವರೆಗೆ ಹಾಸ್ಟೆಲ್ ಆದ್ರೂ ತೆಗೆಯುವಂತದ್ದು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ ಆದ್ರೂ ತೆಗಿರಿ. ಅದು ಲೇಟ್ ಆದ್ರೆ ಆಗಲಿ, ಇದ್ದು ನಿಮ್ಮ ಒಂದು ಮಾಡುವಂತದ್ದು ಮಾಡಿ. ಹಾಸ್ಟೆಲ್ ಮಾಡುವಂತ ಒಂದು ಉತ್ತರ ಕೊಡಿ ಸರ್ ಪ್ಲೀಸ್. ಹಾಸ್ಟೆಲ್ ಸಂಬಂಧ
ಈಗ ಮಂತ್ರಿ ಮತ್ತೇನು ನಮ್ಮ ಬ್ಯಾರಿ ನಿಗಮದ ಏನಾದ್ರು ಆಯ್ತಾ? ಜೈ ನಿಗಮದೊಟ್ಟಿಗೆ ಬ್ಯಾರಿ ನಿಗಮದ ಏನಾದ್ರು ಆಗಿದ್ದ ಚರ್ಚೆ? ಬ್ಯಾರಿ ನಿಗಮ ಅದು ಓಕೆ. ತನ್ವೀರ್ ಬಾಗಲಕೋಟೆ ಜಿಲ್ಲಾದಾಗೂ ಜೈನ್ ಸಮುದಾಯ ಭಾಳ ಅದ. ನೀವು ಜಿಲ್ಲಾ ಅಟ್ಟ ಹೇಳ್ಬೇಡ್ರಿ ಇಡೀ. ಆಯ್ತು. ಹಾ 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 ಕನ್ನಡ ಸ್ಪೀಕಿಂಗ್ ಜೈನ್ ಇದಾರಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಅವರೆಲ್ಲ ನಮ್ಮ ಜೊತೆ ಮಿಂಗಲ್ ಆಗ್ಬಿಟ್ಟು ನಮ್ಮವರೇ ಅಂತ ತಿಳ್ಕೊಂಡಿದ್ದಾರೆ. ಅವ್ರು ಯಾರು ಕನ್ಸಿಡರ್ ಮಾಡಿಲ್ಲ. ನಮ್ಗೆ ದಿಗಂಬರ ಜೈನ್ ದಿಗಂಬರ ಜೈನ್ 20 ಲಕ್ಷ ಇದ್ದಾರೆ ಸರ್. ನಿಮ್ಮಲ್ಲೂ ಇದ್ದಾರೆ ಅಂತಲ್ಲ ಸರ್. ಹಾಗಾಗಿ ಅವ್ರು ಸಪರೇಟ್ ಬೋರ್ಡ್ ಆಗ್ಬೇಕಾದ್ರೆ ಗಮನದಲ್ಲಿದೆ. ಈಗ ಮುಖ್ಯಮಂತ್ರಿ ಪ್ರಪೋಸಲ್ ಅಲ್ಪಸಂಖ್ಯಾತರಂದ್ರೆ ಬರೇ ಮುಸ್ಲಿಮರ ತಿಳ್ಕೊಂಡ್ಬಿಟ್ಟಾರೆ. ನೋಡಿ ಅದೇ ಇಲ್ಲ, ಪ್ರಶ್ನೆ ಇಲ್ಲ ಈಗ ಇಲ್ಲಿ. ಅಲ್ಪಸಂಖ್ಯಾತ ಅಂತ ಬರೇ ಮುಸ್ಲಿಂ ಎಲ್ಲರಿಗೆ ಅವಕಾಶ ಕೊಟ್ಟಿದ್ದಾರೆ ಬಜೆಟ್ ನಲ್ಲಿ, ಎಲ್ಲರಿಗೂ ಅವಕಾಶ ಇದೆ. ನೋಡಿ. ಜಮೀರ್ ಅಹ್ಮದ್ 80% ಮುಸ್ಲಿಮರಿಗೆ. ಒಂದ್ ನಿಮಿಷ ಆಯ್ತಪ್ಪ, ನಿಮ್ ಸರ್ಕಾರದಲ್ಲಿ ಯಾರು ಮಿನಿಸ್ಟರ್ ಜೈನ್ ಸಮಾಜ ಯಾರ ಜೊತೆ ಇದ್ದಾರೆ? ಜೈನ್ ಈಗ ಅವ್ರು ಏನ್ ರಾಜಕೀಯ ಮಾಡ್ತಾ ಇಲ್ಲ. ನಾನು ರಾಜಕೀಯ ಮಾಡ್ತಾ ಇಲ್ಲ. ನೀವು ನಿಮ್ಗೆ ಗೊತ್ತಿತ್ತ ಇದು? ಅಲ್ಪಸಂಖ್ಯಾತ ಈಗ ಜೈನ್ ಸಮಾಜ ಅಂದ್ರೆ ಬರೀ ರಾಜಸ್ಥಾನದಿಂದ ಬಂದಿರೋದು ಅಂತ ತಿಳ್ಕೊಂಡಿರೋದು. ನಮ್ಮ ಜೈನ್ ಸಮಾಜ ನಿಮ್ ಗಮನದಲ್ಲಿತ್ತ? ಅಧ್ಯಕ್ಷರೇ, ಆಯ್ತು. ಆನಂದ್ ಕೇಸ್ 80% ಮುಸ್ಲಿಂ. ಆಯ್ತು, ಬಜೆಟ್ ಕರೆಕ್ಟ್ ಮತ್ತೆ ಚರ್ಚೆ ಮಾಡಿ ಬಜೆಟ್ ನಲ್ಲಿ. ಇಲ್ಲ, 85% ಮುಸ್ಲಿಂ ಇದ್ದಾರೆ. ಪಾಪ್ಯುಲೇಷನ್ ಪ್ರಕಾರ 14% ಮುಸ್ಲಿಂ ಇರೋದು. 14% ಮುಸ್ಲಿಂ ಇದ್ದಾರೆ. 1% ಜೈನ್ ಸಮಾಜ ಇದೆ, ಬುದ್ಧಿಸ್ ಇದ್ದಾರೆ, ಸಭಾಧ್ಯಕ್ಷರೇ ಎಲ್ಲ ಸಮಾಜದವರಿದ್ದಾರೆ. ಮಂತ್ರಿ ಅವರೇ, ಆನಂದ್ ಕೇಸ್ ಮಾನ್ಯ ಸಭಾಧ್ಯಕ್ಷರೇ, ಆನಂದ್ ಕೇಸ್ ಅಧ್ಯಕ್ಷರೇ, ಇದು ಕ್ವಶನ್ ಅವರಲ್ಲಿ ಚರ್ಚೆ ಬೇಡ.